24 ಗಂಟೆಯೂ ಮನೆಯಲ್ಲಿ ನಂದಾದೀಪ ಉರಿಯಬಾರದು. ಅದೆಲ್ಲಿ ಗೊತ್ತಾ ಉರಿಬೇಕು? ಆಲಯಗಳಲ್ಲಿ ಶತಮಾನಗಳಿಂದಲೂ ಆರದ ದೀಪಗಳಿದ್ದಾವೆ, ನೀವು ಹೋಗಿ ನೋಡಿಬೇಕಾದ್ರೆ. ಆ ದೀಪ ಆರಿದ್ದು ನಾವು ನೋಡಿಲ್ಲ ಅಂತ ಹೇಳ್ತೇವೆ. ಆ ಮನೆಯಲ್ಲಿ ಉರಿತಿರೋ ಬೆಂಕಿ ಆರಿದ್ದು ನಾವು ಕೇಳಿಲ್ಲ ಅಂತ ಹೇಳ್ತೇವೆ. ಅಂದರೆ ಆ ಮನೆಯಲ್ಲಿ ಬೆಂಕಿ ಆರಿದ್ದು ನಾವು ಕೇಳಿಲ್ಲ ಅಂದರೆ ಅನ್ನಪೂರ್ಣೇಶ್ವರಿ ಮನೆ ಅಂತ ಉರಿತಲೇ ಇದೆ, ಅಲ್ಲೊಂದು ಅಡುಗೆ ಮನೆ, ಯಾರು ಬಂದರೂ ಅವ್ರಿಗೆ ಊಟ ಇಡ್ತಿದ್ದಾರೆ ಅಂತ. ಹಾಗೆ ಆ ಆಲಯದಲ್ಲಿ ದೀಪ ಆರಿದ್ದು ನಾವು ನೋಡಿದ್ದೇ ಇಲ್ಲ ಅಂತ ಹೇಳಿದ್ರೆ ಶತಮಾನಗಳ ಮಾತು ಅದು. ಅದಕ್ಕೆ ಅದು ದೇವಾಲಯ. ಅದೇ ಮನೆಯಲ್ಲಿ ಅಪ್ಪಿತಪ್ಪಿಯೂ 24 ಗಂಟೆ ದೀಪ ಉರಿಯಲೇಬಾರದು. ಬೆಳಿಗ್ಗೆ ಹಚ್ಚಿದ ದೀಪ ಸಂಧ್ಯಾಕಾಲಕ್ಕೆ ಆರಿ ಹೋಗಿರಬೇಕು. ಅಕಸ್ಮಾತ್ ಆರಿಲ್ಲ ಅಂದರೆ ಅದಕ್ಕೆ ಇನ್ನೊಂದಷ್ಟು ಎಣ್ಣೆ, ರಾತ್ರಿ ಅಷ್ಟಲ್ಲಿ ಮಲಗುವಷ್ಟರಲ್ಲಿ ಅದು ಆರಿ ಹೋಗಿರಬೇಕು, ಆರಿ ಹೋಗಬೇಕು ಅದು ತಾನಾಗಿ. ಇಲ್ಲ ಮಲಗುವಾಗ ದೀಪವನ್ನು ಆರಿಸಿಯೇ ಮಲಗಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಗೊತ್ತಾ? ಮನೆಯ ಹಿರಿಯರು ನರಳುತ್ತಾರೆ, ತಂದೆ ತಾಯಿಗಳು ಒದ್ದಾಡ್ತಾರೆ, ನಾನಾ ರೀತಿಯ ವ್ಯಾಧಿಗಳು ಕಾಡುತ್ತವೆ. ಅತಿ ಮುಖ್ಯವಾಗಿ ಮನೆಯ ಗೃಹಿಣಿ ಸುಸ್ತಾಗ್ಬಿಡ್ತಾಳೆ, ಯಾಕೋ ದಣದೋಗ್ಬಿಡ್ತಾಳೆ. ಯಾಕೆ ಗೊತ್ತಾ? ಮನೆಯಲ್ಲಿ ಉರಿಯುತ್ತಿರುವ ಒಂದು ದೀಪ ಆ ಮನೆಯ ಮುಖ್ಯ ಗೃಹಿಣಿಯ ಸಂಕೇತ. ನಮ್ಮ ಮನೆಯೊಡತಿ ಬೆಳಿಗ್ಗೆಯಿಂದ ನಮಗೂ ರೆಸ್ಟ್ ಬೇಕಲ್ವ, ಮಲ್ಕೋತೀವಲ್ವ, ಹಾಗೆ ದೀಪವೂ ಮಲಗಬೇಕು. ಆ ದೀಪ ಅಂದ್ರೆ ನಮ್ಮ ಮನೆಯೊಡತಿ. ಅದು ನಮ್ಮ ತಾಯಿ ಇರಬಹುದು, ಇಲ್ಲ ನಮ್ಮ ಧರ್ಮಪತ್ನಿ ಇರಬಹುದು, ಇಲ್ಲ ನಮ್ಮ ಸೋದರಿ ಇರಬಹುದು. ಅದರ ಪೂರ್ಣತ್ವದ ಸಂಕೇತ. ಅದರಿಂದಾನೇ ದೊಡ್ಡವರು ರಾತ್ರಿ ಮಲಗೋವಾಗ ದೀಪ ಆರಿಸಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ನೆಮ್ಮದಿಯಾಗಿ ಮಲಗಿ ಅಂತ ಅನ್ನುವುದರ ಸಂಕೇತ. ಸೊ ಇನ್ಮೇಲೆ ಮನೆಯಲ್ಲಿ ನಂದಾದೀಪ ಉರಿಸೋದಿಲ್ಲ ಅಂತ ಅನ್ಕೋತೇನೆ. ಒಳ್ಳೆಯದಾಗಲಿ.